ನಮಸ್ತೆ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇಂದು ಚೊಕ್ಕನಾಥ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ. ಚೊಕ್ಕನಾಥ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರಿನ ನಗರದಲ್ಲಿರುವ ದೊಮ್ಮಲೂರಿನಲ್ಲಿ ಇದೆ. ಚೊಕ್ಕನಾಥ ಸ್ವಾಮಿ ಅಥವಾ ಚೊಕ್ಕ ಪೆರುಮಾಳ್ ಎಂದು ಕರೆಯಲ್ಪಡುವ ದೇವತೆಗೆ ಸಮರ್ಪಿಸಲಾಗಿದೆ. ಇದು ನಗರದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯವು ಹಲವಾರು ಕನ್ನಡ ಮತ್ತು ತಮಿಳು ಶಾಸನಗಳನ್ನು ಹೊಂದಿದೆ. ಇವುಗಳನ್ನು ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 9ರಲ್ಲೂ ಬೆಂಗಳೂರಿನ ಜಿಲ್ಲೆಯಲ್ಲಿ ದಾಖಲಿಸಲಾಗಿದೆ. ಈ ಶಾಸನಗಳ ಆಧಾರದ ಮೇಲೆ ದೇವಾಲಯವು ಕನಿಷ್ಠ 1200 ಕ್ರಿಸ್ತಶಕಯಷ್ಟು ಹಳೆಯದಾಗಿದೆ. ಚೊಕ್ಕನಾಥ ಸ್ವಾಮಿ ದೇವಾಲಯದ ಇತಿಹಾಸ. ಈ ಚೊಕ್ಕನಾಥ ಸ್ವಾಮಿ ದೇವಾಲಯವು ಬೆಂಗಳೂರಿನಲ್ಲಿರುವ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಸಂಕೀರ್ಣದಲ್ಲಿ ಹಲವಾರು ಗಮನಾರ್ಹ ಶಿಲ್ಪಗಳು ಮತ್ತು ಅಲಂಕಾರಿಕ ಲಕ್ಷಣಗಳಿವೆ ಮತ್ತು ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ. ಬಾಗಿಲು ಚೌಕಟ್ಟಿನ ಮೇಲೆ ಕ್ರಿಸ್ತಶಕ 1270ರ ಒಂದು ತಮಿಳು ಶಾಸನವು ಬಾಗಿಲುಗಳನ್ನು ಒಬ್ಬ ಅಳಗಿಯಾರ್ ದಾನ ಮಾಡಿದ್ದಾನೆಂದು ಹೇಳುತ್ತದೆ ಮತ್ತು ಇನ್ನೊಂದು ಶಾಸನವು ಒಬ್ಬ ತಲೈಕಟ್ಟಿನಿಂದ ದಾನವನ್ನು ಹೇಳುತ್ತದೆ ಮತ್ತು ಕ್ರಿಸ್ತಶಕ 1290ರ ಇನ್ನೊಂದು ಶಾಸನವು ಹೊಯ್ಸಳ ವೀರರಾಮನು ದೇವಾಲಯಕ್ಕೆ ದೇಣಿಗೆ ನೀಡಿದ್ದಾನೆಂದು ಹೇಳುತ್ತದೆ. ವಿಜಯನಗರ ಶೈಲಿಯ ನವರಂಗ ಮತ್ತು ಕಂಬಗಳು ನಂತರದ ಆವೃತ್ತಿಗಳಾಗಿವೆ. ಚೊಕ್ಕನಾಥ ಸ್ವಾಮಿ ದೇವಾಲಯದ ತಮಿಳು ಶಾಸನಗಳು. ಸ್ವಾಮಿ ದೇವಾಲಯದಲ್ಲಿನ ಶಾಸನಗಳ ಆಧಾರದ ಮೇಲೆ ಕನಿಷ್ಠ ಕ್ರಿಸ್ತಶಕ 1200ರಷ್ಟು ಹಳೆಯದಾಗಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ದೊಮ್ಮಲೂರಿನಲ್ಲಿರುವ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 9ರಲ್ಲಿ ದಾಖಲಿಸಲಾಗಿದೆ. ದೇವಾಲಯದಲ್ಲಿ ಹಲವಾರು ತಮಿಳು ಶಾಸನಗಳಿವೆ. ಈ ಶಾಸನಗಳಲ್ಲಿ ದೊಮ್ಮಲೂರನ್ನು ತೊಂಬಲೂರು ಅಥವಾ ದೇಸಿಮಾಣಿಕ್ಕಾಪಟ್ಟಣ ಎಂದು ಕರೆಯಲಾಗುತ್ತದೆ. ಚಕ್ರವರ್ತಿ ಪೊಸಲ ವೀರರಾಮನಾಥ ತನ್ನ ರಾಜ್ಯದ ದೇವಾಲಯದ ಅಧಿಕಾರಿಗಳಿಗೆ ನಿರ್ದೇಶನಗಳೊಂದಿಗೆ ಶಾಸನಗಳನ್ನು ಬಿಟ್ಟಿದ್ದಾನೆ. ಇದಲ್ಲದೆ ಕೆಲವು ಶಾಸನಗಳು ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯ ದೇವಾಲಯಕ್ಕೆ ಮಾಡಿದ ಕಪ್ಪ ಕಾಣಿಕೆಗಳು, ತೆರಿಗೆಗಳು ಮತ್ತು ಸುಂಕಗಳನ್ನು ದಾಖಲಿಸುತ್ತದೆ. ಇದು ತೊಂಬಲೂರು ಸುತ್ತಮುತ್ತಲಿನ ಮನೆಗಳು, ಬಾವಿಗಳು, ಭೂಮಿಯನ್ನು ಚೊಕ್ಕ ಪೆರುಮಾಳ್ ದೇವರಿಗೆ ಅರ್ಪಿಸಲಾಗಿದೆ ಎಂದು ಹೇಳುತ್ತದೆ. 1270ರ ಮತ್ತೊಂದು ತಮಿಳು ಶಾಸನವು ಅಳಿಗಿಯಾರ್ 2 ಬಾಗಿಲಿನ ಕಂಬಗಳನ್ನು ದಾನ ಮಾಡಿದ ಬಗ್ಗೆ ಹೇಳುತ್ತದೆ. ಗರ್ಭಗೃಹದಲ್ಲಿ ಸ್ಥಾಪಿಸಲಾದ ವಿಷ್ಣು, ಶ್ರೀದೇವಿ ಮತ್ತು ಭೂದೇವಿ ಚಿತ್ರಗಳನ್ನು ನೇಪಾಳದ ಗಂಡಕಿ ನದಿಯಿಂದ ತಂದ ಸಾಲಿಗ್ರಾಮ ಕಲ್ಲಿನಿಂದ ಕೆತ್ತಲಾಗಿದೆ.